ಭಾರತೀಯ ಜನತಾ ಪಾರ್ಟಿ ಬಾಲ್ಕಿ ಮಂಡಳದ ಕಾರ್ಯಾಲಯದಲ್ಲಿ ದಿನಾಂಕ 25/9/2024ರಂದು ಬೆಳಿಗ್ಗೆ 10 ಗಂಟೆಗೆ ಸನ್ಮಾನ್ಯ ಶ್ರೀ ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ಜನ್ಮದಿನಾಚರಣೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಶಿಸ್ತುಬದ್ಧತೆಯಿಂದ ಎಲ್ಲ ಬಿಜೆಪಿಯ ಕಾರ್ಯಕರ್ತರನ್ನು ಸೇರಿಕೊಂಡು ಸುಗಮ ರೀತಿಯಲ್ಲಿ ನೆರವೇರಿಸಿದರು. ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಮಾತನಾಡಿದ ಬಾಲ್ಕಿ ತಾಲೂಕಿನ ಬಿಜೆಪಿಯ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಪಂಡರಿ ಮೇಹಿತ್ರೆ ಅವರು ಈ ಸಂದರ್ಭದಲ್ಲಿ ದೀನ್ ದಯಾಳ್ ಉಪಾಧ್ಯಾಯರ ಮೂಲತಃ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾಗಿದ್ದು ಬಳಿಕ ದೀನ್ ದಯಾಳ್ ಉಪಾಧ್ಯಾಯರು ಮೂಲತಃ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾಗಿದ್ದು ಬಳಿಕ ಭಾರತೀಯ ಜನಸಂಘದ ಸದಸ್ಯರಾಗಿ ನಿಯುಕ್ತರಾದರು ಎಂದರು. 1967-1968ರ ಅವಧಿಯಲ್ಲಿ ಬಿಜೆಪಿ ಪಕ್ಷದ ಅಧ್ಯಕ್ಷರಾಗಿ ಕಾರ್ಯಜವಾಬ್ದಾರಿಯನ್ನು ನಿರ್ವಹಿಸಿದರು. ಮಾತನಾಡಿದ ಬಾಲ್ಕಿ ಕ್ಷೇತ್ರ ನಾಯಕರು ಬಡವರ ಬಂಧು, ದೀನ ದಲಿತರ ಕಣ್ಮಣಿ, ಯುವಕರಲ್ಲಿ ಯುವಕರಾಗಿ ಹೋರಿ ತುಂಬುವ ಹಾಗೂ ಮಾಜಿ ಶಾಸಕರಾದ ಶ್ರೀ ಪ್ರಕಾಶ್ ಖಂಡ್ರೆ ಅವರು ಇದೇ ಸಂದರ್ಭದಲ್ಲಿ ಮಾತನಾಡಿದರು. ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರು ಸೆಪ್ಟೆಂಬರ್ 25, 1916ರಂದು ಮಥುರಾ ಜಿಲ್ಲೆಯ ನಾಗ್ಲಾ ಚಂದ್ರವಾನದಲ್ಲಿ ಜನಿಸಿದರು. ಅವರು ಸರಳ ಜೀವನ, ಉನ್ನತ ಚಿಂತನೆ ಮತ್ತು ದೃಢ ನಿರ್ಧಾರವನ್ನು ಹಾಗೂ ಎಲ್ಲ ಸಾರ್ವಜನಿಕ ನ್ಯಾಯಯುಕ್ತವಾಗಿ ನ್ಯಾಯ ದೊರಕಿಸುವಲ್ಲಿ ಚತುರ ಮಹಾನ್ ವ್ಯಕ್ತಿಯಾದರು ಎಂದು ಬಿಜೆಪಿ ಬೀದರ್ ಜಿಲ್ಲಾ ಕಾರ್ಯದರ್ಶಿಗಳಾದ ಗೋವಿಂದರಾವ್ ಬಿರಾದಾರ ಈ ವೇಳೆ ಮಾತನಾಡಿದರು. ಇವರು ಭಾರತೀಯ ರಾಜಕಾರಣಿ, ಬಲಪಂಥೀಯ ಚಿಂತಕರು ಹಾಗೂ ಭಾರತೀಯ ಜನಸಂಘದ ನೇತಾರರು. ಭಾರತೀಯ ಜನಸಂಘವು ಬಳಿಕ ಭಾರತೀಯ ಜನತಾ ಪಕ್ಷವಾಗಿ ರೂಪಾಂತರಗೊಂಡಿತು. ದೀನ್ ದಯಾಳ್ ಉಪಾಧ್ಯಾಯರು ಏಕಾತ್ಮ ಮಾನವವಾದದ ಪ್ರವರ್ತಕರು, ಅಪ್ರತಿಮ ಸಂಘಟಕ, ಅಗ್ರಪಂಥೀಯ ಲೇಖಕ, ರಾಷ್ಟ್ರವಾದಿ, ದಾರ್ಶನಿಕ, ಮಾರ್ಗದರ್ಶಕರಾದ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರ ಜನ್ಮದಿನದಂದು ಮಾತನಾಡಿದ ಬಾಲ್ಕಿ ಮಂಡಲ ಬಿಜೆಪಿ ಪ್ರಬುದ್ಧ ಪ್ರಕೋಷ್ಠ ಸಂಚಾಲಕ ಮಂಜುಸ್ವಾಮಿ ಹೇಳಿದರು. ಬಾಲ್ಕಿ ಹಿರಿಯ ನಾಯಕರಾದ ದಿಗಂಬರರಾವ್ ಮಾನಕಾರಿ, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಪಾಂಡುರಂಗ ಕನಸೆ, ತಾಲೂಕು ಬಿಜೆಪಿ ಉಪಾಧ್ಯಕ್ಷರು ಉತ್ತಮಪುರಿ, ಒಬಿಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ದೀಪಕ್ ಶಿಂದೆ, ತಾಲೂಕು ಎಸ್ಸಿ ಮೋರ್ಚಾದ ಅಧ್ಯಕ್ಷರು ಲಕ್ಷ್ಮಣ ಮುದಾಳೆ, ಜಿಲ್ಲಾ ಎಸ್ಟಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕೆಡಿ ಗಣೇಶ್, ಜಿಲ್ಲಾ ಯುವ ಮೋರ್ಚಾ ಕಾರ್ಯದರ್ಶಿಯಾದ ಸಂತೋಷ್ ತಗರಕೆರೆ ಹಾಗೂ ಹಿರಿಯ ನಾಯಕರಾದ ಶಿವಕುಮಾರ್ ಮಲ್ಲಾಸುರೆ, ದಿಲೀಪ್ ತಿಲಂಗ್, ಸತೇವಾನ್ ಕಾಂಬ್ಳೆ, ಪಕ್ಷದ ಮುಖಂಡರು, ಪದಾಧಿಕಾರಿಗಳು, ಕಾರ್ಯಕರ್ತರು ಇತರರು ಉಪಸ್ಥಿತರಿದ್ದರು. ब्यूरो रिपोर्ट सतीश कुमार कलावीगर। कांग्रेस को लोग पुष्टिकान राजनीति कर रहे हैं, कुछ लोगों को उचका के भारत को खोखला बनाने का जो कांग्रेस के लोग जो प्रयत्न कर रहे हैं, ये सभी को एक ही दवा है, एक ही हथियार है, उपाध्याय जी का तत्व सिद्धांत। जनसंघ पकड़ के अभी बीजेपी तक, आरएसएस तक जो मजबूती हुआ है, अभी हमने मजबूती के साथ आगे अगर गए, आगे बढ़े, देश में खोखलापन जो कर रहे हैं, कुछ लोगों को उठा के जो देश में क्या है, सभी देश के खिलाफ में जो चल रहा है, ये सभी बंद करने के वास्ते उनको उपाध्याय जी का मार्गदर्शन जरूरी है, उनको तत्व सिद्धांत जरूरी है। हम उनको तत्व सिद्धांत पर चलेंगे बोल के मैं मेरा भाषण समाप्त करता हूँ।